ದೇಶದ ಪ್ರಧಾನಿ ನರೇಂದ್ರ ಮೋದಿಜಿಯವರು ಗಂಗಾ ಜಲವನ್ನು ಕೊಟ್ಟರು. 65 ಕೋಟಿ ಜನರು ಎಷ್ಟೊಂದು ನಂಬಿಕೆ ಇದೆ. ನಮಸ್ಕಾರ ಸ್ನೇಹಿತರೆ, ನಾನು ನಿನ್ನೆ ನ್ಯೂಸ್ ಪೇಪರಲ್ಲಿ ಮಾರಿಷಸ್ ಪ್ರಧಾನಿಗೆ ನಮ್ಮ ದೇಶದ ಪ್ರಧಾನಿ ನರೇಂದ್ರ ಮೋದಿಜಿಯವರು ಗಂಗಾ ಜಲವನ್ನು ಕೊಟ್ಟರು ಅನ್ನತಕ್ಕಂಥ ವಿಷಯವನ್ನು ನೋಡಿದೆ. ಆಗ ನನಗೆ ಈ ವಿಡಿಯೋ ಮಾಡಬೇಕು ಅನಿಸ್ತು. ಒಬ್ಬ ಪ್ರಧಾನಿ ಇನ್ನೊಂದು ಪ್ರಧಾನಿ ಗಂಗಾ ಜಲ ಕೊಡಬೇಕು ಅಂದರೆ ಎಷ್ಟೊಂದು ನಂಬಿಕೆ ಇದೆ. ಆ ನಂಬಿಕೆಯ ಆಧಾರದ ಮೇಲೆ 65 ಕೋಟಿ ಜನರು ನಮ್ಮ ಹಿಂದೂ ಧರ್ಮದಲ್ಲಿ ನಂಬಿಕೆಯನ್ನಿಟ್ಟು ಇದು ಶ್ರೇಷ್ಠವಾದ ಪುಣ್ಯ ಸ್ನಾನ ಅಂತ ಕುಂಭಮೇಳದಲ್ಲಿ 65 ಕೋಟಿ ಜನರು ಮಾಡಿದ್ದಾರೆ. ಇದು ಸುಮ್ಮನೆ ಏನೋ ಮಾಡೋದಲ್ಲ. ಗಂಗಾಜಲ ತಗೊಂಡೋಗಿ ಕೊಡಬೇಕು ಅಂದರೆ ನೀವು ಸ್ವಲ್ಪ ಯೋಚನೆ ಮಾಡಿ ನೋಡಿ. ಬೇರೆ ದೇಶಕ್ಕೆ ಪ್ರಧಾನಿಗಳು ನಂಬಿದ್ದಾರೆ, ನಮ್ಮ ಜನರು ನಂಬಿದ್ದಾರೆ. ಜನರು ನಂಬಿ ಅಷ್ಟು ದೂರಕ್ಕೆ ಹೋಗಿ ಮಾಡಬೇಕು ಅಂದರೆ ಇದರ ಒಂದು ಅರ್ಥ ಇದೆ, ಅದರ ಒಂದು ಸತ್ಯ ಇದೆ. ಇದೊಂದು ಅದ್ಭುತವಾದ ಘಟನೆ ನಡೆದಿದೆ. ಈ ಎಲ್ಲ ವಿಸ್ಮಯಗಳನ್ನು ನೋಡಿದಾಗ 65 ಕೋಟಿ ಜನ ಪ್ಲಸ್ ಸ್ವಲ್ಪ ಅಕ್ಕಪಕ್ಕ ಒಬ್ಬರು ಅಂದ್ಕೊಂಡ್ರು ಕೂಡ 130 ಕೋಟಿ ಜನ ಪುಣ್ಯಾತ್ಮರಾಗ್ತಾರೆ ನಮ್ಮ ದೇಶದಲ್ಲಿ. ಅಂದರೆ ಅವರೆಲ್ಲ ಪಾಪಗಳನ್ನು ಕಳೆದು ಅವರಲ್ಲಿ ಒಂದು ಅದ್ಭುತವಾದ ಆಧ್ಯಾತ್ಮಿಕ ಚಿಂತನೆ ಬರುತ್ತೆ. ಸರ್ವೇ ಜನ ಸುಖಿನೋ ಭವಂತು ಅನ್ನತಕ್ಕಂಥ ಭಾವ ಉಂಟಾಗುತ್ತೆ. ಎಲ್ಲ ಜಾತಿ ಮತ ಧರ್ಮಗಳನ್ನು ಮೀರಿ ಮಾನವ ಧರ್ಮ ಉಗಮಿಸುತ್ತೆ. ಯಾಕೆಂದರೆ ಎಲ್ಲರಲ್ಲೂ ಪಾಪ ಕಳ್ಕೊಂಡಿದ್ದಾರೆ. ಅಂಥ ಅದ್ಭುತವಾದ ನಂಬಿಕೆ ಅದು. ನಮ್ಮ ಯೋಗ ಸ್ಟೂಡೆಂಟ್ ಒಬ್ಬರು ಹೇಳ್ತಾಯಿದ್ರು, ಸಾರ್ 20 ಕಿಲೋಮೀಟ್ರ್ ಕ್ಯೂ ಇತ್ತು, ಏನು ಜನ ರಶ್ಶು ಅಂದರೆ ಎಷ್ಟು ಕಷ್ಟಪಟ್ಟು ಹೋಗ್ತಾ ಇದ್ವಿ ಅಂತ. ಅಷ್ಟು ಜನ ಆ ನಂಬಿಕೆಯಲ್ಲಿ ಹೋಗಬೇಕು ಅಂದರೆ ಸುಮ್ಮನೆ ಆಯಿತಾ? ನಾವು ಸರಳವಾಗಿ ಹೇಳ್ಬಿಡ್ತೀವಿ 65 ಕೋಟಿ ಹೋಗಿದ್ರು, ನೀರಲ್ಲಿ ಮುಳುಗಿ ಬಂದರು, ಹಂಗಲ್ಲ. ಈಗ ಸ್ವಲ್ಪ ಚಿಂತನೆ ಮಾಡಿ ನೋಡಿ, ಮುಂದೆ ನಮ್ಮ ಭಾರತ ದೇಶದಲ್ಲಿ ಈ ರೀತಿಯಾದ ಜನರು ಇರುವುದರಿಂದ ಏನೇನು ಬದಲಾವಣೆ ಆಗುತ್ತೆ ಅನ್ನೋದನ್ನು ಯೋಚನೆ ಮಾಡೋಣ. ಈಗ ತುಂಬ ಜನ ರಾಜಕಾರಣಿಗಳು ಹೋಗಿರ್ತಾರಪ್ಪ. ರಾಜಕಾರಣಿಗಳು ಹೋಗಿ ಪುಣ್ಯ ಸ್ನಾನ ಮಾಡಿದ ಮೇಲೆ ಅವರು ಭ್ರಷ್ಟಾಚಾರಿಗಳು ಆಗುವುದಿಲ್ಲ. ಇಲ್ಲಿವರೆಗೆ ಏನೇನು ಪಾಪಗಳನ್ನು ಮಾಡಿದ್ರು ಅದೆಲ್ಲವನ್ನು ಕಳೆದು ಇನ್ಮೇಲೆ ಪುಣ್ಯ ಮಾಡ್ತಾರೆ, ಅವರು ಭ್ರಷ್ಟಾಚಾರಿಗಳಾಗುವುದಿಲ್ಲ. ತುಂಬ ಜನ ವ್ಯಾಪಾರಿಗಳು ಹೋಗ್ತಾರೆ. ವ್ಯಾಪಾರಿಗಳು ನ್ಯಾಯಬದ್ಧವಾಗಿ ವ್ಯಾಪಾರವನ್ನು ಮಾಡ್ತಾರೆ, ಅಲ್ಲಿ ಮೋಸ ಮಾಡುವುದಿಲ್ಲ ಅಲ್ವಾ? ತುಂಬ ಜನರು ಏನೇನೋ ಜೀವನದಲ್ಲಿ ಕೊಲೆಗಳು, ಆಳು ಮೂಳು ಸುಳ್ಳು ಎಲ್ಲೆಲ್ಲ ಏನೇನು ಮಾಡಬಾರ್ದೆಲ್ಲ ಮಾಡಿರ್ತಾರೆ, ಜನಗಳಿಗೆಲ್ಲ ಮೋಸ ಮಾಡಿರ್ತಾರೆ. ಅವರು ಇನ್ನು ಮುಂದೆ ಮಾಡೋದಿಲ್ಲ. ಇದೆಲ್ಲ ರಿಸಲ್ಟು ಇನ್ನು 1 ವರ್ಷದಲ್ಲಿ ನಮ್ಮ ಭಾರತದಲ್ಲಿ ಬರಬೇಕು. ಅದೇ ರೀತಿ ಹಜ್ ಯಾತ್ರೆಗೆ ಹೋಗ್ತಾರೆ ನೋಡಿ. ಪ್ರತಿ ವರ್ಷ ನಮ್ಮ ಭಾರತದಿಂದ 1.25 ಲಕ್ಷ ಹೋಗ್ತಾರೆ. ಟೋಟಲ್ ಹಜ್ ಎವ್ರಿ ಇಯರ್ ಆಗೋದಲ್ಲಿ ಅರೌಂಡ್ 20 ಲ್ಯಾಕ್ಸ್ ಆಗುತ್ತೆ. ಅಷ್ಟು ಜನರು ಪುಣ್ಯಾತ್ಮರಾಗ್ತಾರೆ. ಭಾರತದಲ್ಲಿ ಮುಸ್ಲಿಮರೇ 1.25 ಲಕ್ಷ ಬದಲಾಗ್ತಾರೆ. ಅವ್ರ ಸುತ್ತಮುತ್ತಲಿರ್ತಕ್ಕಂಥ ಜನರು ಬದಲಾಗ್ತಾರೆ. ಇದು ವಾಸ್ತವ ಸತ್ಯ. ಮತ್ತು ಕ್ರಿಶ್ಚಿಯನ್ಸ್ ಬದಲಾಗ್ತಾರೆ, ಆಮೇಲೆ ಸಿಖ್ರು ಬದಲಾಗ್ತಾರೆ. ಎಲ್ಲ ಬದಲಾವಣೆಯ ಪರ್ವದಲ್ಲಿ ಮುಂದೆ ನಮ್ಮ ಭವ್ಯ ಭಾರತ ಎಷ್ಟು ಸುಂದರವಾಗಿರುತ್ತೆ ಅಂತ ನೆನೆಸ್ಕೊಂಡು ನೋಡಿ, ಎಷ್ಟೊಂದು ಖುಷಿಯಾಗುತ್ತೆ. ನಾವು ಸರಳವಾಗಿ ಹೇಳ್ತಾ ಇದ್ವಿ, ಈ ಕುಂಭಮೇಳದ ಸ್ನಾನ ಮಾಡೋದು ಏನು ಅಂತ. ಒಬ್ಬರಿಬ್ಬರಲ್ಲ, ಅವರ ಜನಗಳನ್ನು ನೋಡಿ, ನಮ್ಮ ಪ್ರಧಾನಿಗಳ ನಂಬಿಕೆಗಳನ್ನು ನೋಡಿ, ಎಲ್ಲವನ್ನು ನೋಡಿದಾಗ ನನಗೆ ಮನಸ್ಸಿನ ಒಂದು ರೀತಿಯಾದ ವಿಸ್ಮಯ ಉಂಟಾಯಿತು. ಮುಂದೆ ಭವ್ಯ ಭಾರತದಲ್ಲಿ ಅಗಾಧವಾದ ಬದಲಾವಣೆ ಆಗುತ್ತೆ ಅಂತ ಅನಿಸ್ತು ನನಗೆ. ಅದಕ್ಕೋಸ್ಕರ ನಾನು ಈ ವಿಡಿಯೋ ಮಾಡಿದೆ. ನೋಡಿ, ಯಾರ್ಯಾರು ಗಂಗಾ ನದಿಯಲ್ಲಿ ಸ್ನಾನ ಮಾಡಿ ಕುಂಭಮೇಳದಲ್ಲಿ ಬಂದಿದ್ದಿರೋ ಈ ದಿಸೆಯಲ್ಲಿ ಯೋಚನೆ ಮಾಡಿ.
ಅವರು ನಿಮ್ಮನ್ನು ನೋಡಿದಾಗ ಪರಿವರ್ತನೆಯನ್ನು ಗಮನಿಸಬೇಕು. ಇವರು ಪುಣ್ಯ ಸ್ನಾನ ಮಾಡಿ ಬಂದಿರೋರು ಎಷ್ಟು ಚೆನ್ನಾಗಿದ್ದಾರೆ, ಎಷ್ಟು ಸಾಫ್ಟಾಗಿ ಮಾತಾಡ್ತಾರೆ, ಸ್ವಲ್ಪದ ಒಂದು ಕೆಟ್ಟ ಮಾತು ಅವ್ರ ಬಾಯಿಂದ ಬರೋದಿಲ್ಲ, ಎಷ್ಟು ಸಹಾಯ ಮಾಡ್ತಿದ್ದಾರೆ, ಎಂಥ ಪುಣ್ಯಾತ್ಮರು ಇವರು ಅಂತ ಹೊಗಳುವಂಗೆ ನೀವು ನಡೆದುಕೊಂಡರೆ ನಿಮ್ಮ ಸಾಧನೆ ಸಾರ್ಥಕ. ಯಾಕೆ ಅಷ್ಟು ದೂರ ಹೋಗಿದ್ದೀವಲ್ವ, ನಾವು ಅಲ್ಲಿ ಹೋಗಿ ನಾವು ಮಾಡ್ಕೊಂಡು ಬಂದಿದ್ದೀವಲ್ಲ, ಸಾಧನೆ ಸಾರ್ಥಕ, ನಮ್ಮ ನಂಬಿಕೆ ಸಾರ್ಥಕ, 65 ಕೋಟಿ ಜನರ ನಂಬಿಕೆ ಸಾರ್ಥಕ. ಇನ್ನೊಂದು ಅದ್ಭುತವಾದ ಚಿಂತನೆ ಅಂದರೆ 65 ಕೋಟಿ ಜನರು ಜಾತಿಯನ್ನು ಮೀರಿ ಎಲ್ಲ ಒಂದಾಗಿದ್ದಾರೆ. ಅಲ್ಲಿ ಇಲ್ಲಿ ಈ ಜಾತಿನವ್ರು ಇಲ್ಲಿ ಸ್ನಾನ ಮಾಡಬೇಕು, ಇದು ಮಾಡಬೇಕು ಅಂತ ಏನೂ ಮಾಡಿಲ್ಲ, ಎಲ್ಲರೂ ಒಂದಾಗಿದ್ದಾರೆ. ಹಿಂದೂಗಳು ಇಷ್ಟೊಂದು ಒಂದಾಗಿದ್ದಾರೆ ಅಂತಕ್ಕಂಥ ಚಿಂತನೆಯೇ ಒಂದು ಅದ್ಭುತವಾದ ಯೋಚನೆ. ಈಗ ಅವರೆಲ್ಲ ಅದೇ ದಿಶೆಯಲ್ಲಿ ಎಲ್ಲರೂ ಒಂದಾದರೆ ಭಾರತದಲ್ಲಿ ಬೇಕಾದಷ್ಟು ಬದಲಾವಣೆಗಳನ್ನು ತರಬಹುದು. ಎಲ್ಲರೂ ಶಾಂತಿಯಿಂದ ಬದುಕಲು, ನೆಮ್ಮದಿಯಿಂದ ಬದುಕಲು, ಸಹಬಾಳ್ವೆಯಿಂದ ಬದುಕಲು, ಸರ್ವ ಧರ್ಮಗಳು ಶ್ರೇಷ್ಠವಾಗಿ ಮಾನವ ಧರ್ಮವನ್ನು ಸ್ವೀಕರಿಸಿ ಎಲ್ಲರೂ ಶಾಂತಿಯಿಂದ ಬದುಕಲು ಈ 65 ಕೋಟಿ ಜನರ ಮನಸ್ಸು, ಚಿಂತನೆಗಳು, ಆಶೀರ್ವಾದಗಳು ಎಲ್ಲವೂ ಸಾರ್ಥಕವಾಗುತ್ತೆ ಅಲ್ವಾ? ಯೋಚನೆ ಮಾಡಿ ನೋಡಿ. ಈಗ ಇನ್ನೊಂದು ಅದ್ಭುತವಾದ ಒಂದು ಚಿಂತನೆ ಮಾಡಬೇಕು. ಸುಮ್ಮನೆ ಹಾಗೇ ಕುಳಿತುಕೊಂಡು ಧ್ಯಾನ ಮಾಡ್ತಾ ಹೋಗಿ, ಸುಮ್ಮನೆ ಸರಿನಾ ಸತ್ಯನಾ ಸುಳ್ಳ ಅಂದರೆ. ಯಾಕೆಂದರೆ ಎಲ್ಲ ಕಡೆ ಯುದ್ಧದ ಕಾರ್ಮೋಡಗಳು ಕವಿದಿರುವಾಗ ನಮ್ಮಲ್ಲಿ ಒಂದು ಶಾಂತಿಯ ಸಹಬಾಳ್ವೆಯ ಆಶಾಕಿರಣ ಬರ್ತಾ ಇದೆ. ಎಲ್ಲರೂ ಒಟ್ಟಾಗಿರೋಣ ಅಂತ ಹೋಗ್ತಾ ಇದ್ದಾರೆ. ಎಲ್ಲ ಚಿಂತನೆಗಳನ್ನು, ಮೌಢ್ಯಗಳನ್ನು ಮೀರಿ ನಾವೆಲ್ಲರೂ ಒಂದಾಗೋಣ ಅಂತಕ್ಕಂಥ ಚಿಂತನೆ ಹುಟ್ಟುತ್ತಾ ಇದೆ. ಇದು ತುಂಬ ಶ್ರೇಷ್ಠವಾದದ್ದು. ಈ ಚಿಂತನೆಯಲ್ಲೇ ನೀವು ಯೋಚನೆ ಮಾಡ್ತಾ ಹೋಗಿ. ಆಗ ನೀವು ಸ್ವಲ್ಪ ಡಿಫ್ರೆಂಟ್ ಮಾಡ್ತೀವಲ್ಲ, ಆ ಜಾತಿ ಈ ಜಾತಿ, ಆ ಧರ್ಮ ಈ ಧರ್ಮ ಅನ್ನೋದೆಲ್ಲ ಹೋಗುತ್ತೆ. 65 ಕೋಟಿ ಜನರ ಮನಸ್ಸಿನಲ್ಲಿ ಆ ಚಿಂತನೆಗಳು ಬಂದರೆ ಅದ್ಭುತ ಅಲ್ವಾ? ಯೋಚನೆ ಮಾಡಿ ನೋಡಿ. ಸೊ ಮುಂದಿನ ಸವಾಲು ಏನು ಗೊತ್ತಾ? ಈಗ ನಾವು ಈ ಎಲ್ಲ 65 ಕೋಟಿ ಜನರ ಬಿಹೇವಿಯರ್ಸ್, ನಡವಳಿಕೆ, ಅದು ಜನರಿಗೆ ಕಾಣುವಂತಿರಬೇಕು. ಅದೇ ದೊಡ್ಡ ಸವಾಲು. ಅದನ್ನು ಮರೆತುಬಿಟ್ರೆ ಇದಕ್ಕೆ ವ್ಯಾಲ್ಯೂ ಹೋಗ್ಬಿಡುತ್ತೆ. ನಾವು ಮಾಡಿದ ಸಾಧನೆಗೆ, ನಾವು ಓದೋ ಕಡೆ ನಾವು ಹೋಗಿ ಮಾಡಿದ ಸ್ನಾನಕ್ಕೆ, ನಮ್ಮ ಚಿಂತನೆಗೆ, ನಮ್ಮ ನಂಬಿಕೆಗೆ, ನಮ್ಮ ಧರ್ಮಕ್ಕೆ ಅಪಚಾರ ಆಗುತ್ತೆ. ಸೊ ಅದಕ್ಕೆ ಅಪಚಾರ ಆಗಬಾರ್ದು ಅಂದರೆ ನಿಮ್ಮನ್ನು 65 ಕೋಟಿ ಜನರನ್ನು ಭಾರತೀಯರು ಗುರುತಿಸುವಂತೆ ನೀವು ನಡೆದುಕೊಳ್ಳಬೇಕು. ಆಗ ನಮ್ಮ ಚಿಂತನೆಗೆ ಸಾರ್ಥಕ. ಇದೇ ಸವಾಲು ಅಂದ್ರೇನು, ಮುಂದಕ್ಕಿದೆ, ಇದನ್ನೆಲ್ಲ ನೀವು ಬಗೆಹರಿಸ್ಕೊಂಡು ಹೋಗಬೇಕು. ಸೊ ಪ್ರಪಂಚವೆಲ್ಲ ನಮ್ಮ ಭಾರತದ ಕಡೆ ನೋಡುವಂತಾಗಬೇಕು. ಆಗ ನಾವು ಮಾಡಿರತಕ್ಕಂಥ ಅದ್ಭುತವಾದ ಸಾಧನೆಯ ಸತ್ಯ ಜಗತ್ತಿಗೆ ತಿಳಿಯುತ್ತೆ ಅಲ್ವಾ? ಈ ದಿಶೆಯಲ್ಲಿ ಯೋಚನೆ ಮಾಡಿ ನೋಡಿ. ಯಾರಾದರೂ ಈ ವಿಡಿಯೋ ನೋಡಿದವರು ಪುಣ್ಯಾತ್ಮರು, ಅಲ್ಲಿಂದ ಬಂದವರು, ನಿಮ್ಮ ಪುಣ್ಯಾತ್ಮರಿಗೆ ಶೇರ್ ಮಾಡಿ. ಹೀಗೆ ನಾವು ಯೋಚನೆ ಮಾಡೋಣ, ನಾನು ಬದಲಾವಣೆಯನ್ನು ತರೋಣ, ನಾನು ಬದಲಾಗಿದ್ದೀನಿ, ಎಲ್ಲ ಪಾಪ ಕರ್ಮಗಳನ್ನು ತೊಳೆದು ಬಿಟ್ಟಿದ್ದೀನಿ. ಗಂಗಾ ನದಿಯಲ್ಲಿ, ಕುಂಭಮೇಳದಲ್ಲಿ, ಅಂಥ ಒಂದು ಅದ್ಭುತವಾದ ಕಾಲಘಟ್ಟದಲ್ಲಿ. ಯಾಕಂದರೆ ಎಲ್ಲ ಗ್ರಹಗಳು ಒಂದೇ ಸಾರಿ ಬಂದಿರ್ತವೆ, 140 ವರ್ಷಕ್ಕೆ ಒಂದು ಸಾರಿ ಬರತಕ್ಕಂಥ ಸನ್ನಿವೇಶ ಅದು. ಅಂಥ ಕಾಲದಲ್ಲಿ, ಆ ಟೈಮ್ನಲ್ಲಿ ಎಲ್ಲ ಪಾಪ ಕರ್ಮಗಳನ್ನು ಕಳ್ಕೊಂಡಿದ್ದೀನಿ, ಪರಿಶುದ್ಧನಾಗಿದ್ದೀನಿ ಅಂತ ಎಲ್ಲರಿಗೂ ಈ ವಿಡಿಯೋ ಶೇರ್ ಮಾಡಿ. ಈ ದಿಶೆಯಲ್ಲಿ ಚಿಂತನೆ ಮಾಡೋಣ ಅಂತ ಹೇಳಿ, ಬದಲಾಗಿ ನಿಮ್ಮ ಸಾತ್ವಿಕ ಸತ್ಯವನ್ನು ಜಗತ್ತಿಗೆ ತಿಳಿಸಿ. ಅಂತರ್ಮುಖಿ ಸದಾ ಸುಖಿ. ಥ್ಯಾಂಕ್ ಯು.